ಫಸ್ಟ್ ಸ್ಟೆಪ್ ಫಾಲೋ ಮಾಡಿದ್ರ? ಈಗ ಸೆಕೆಂಡ್ ಸ್ಟೆಪ್ ಏನು? ಕ್ರಿಯೇಟ್ 5 ಸ್ಯಾಂಪಲ್ UGC ವಿಡಿಯೋಸ್ ಫಾರ್ ಪೋರ್ಟ್ಫೋಲಿಯೋ. ಅಯ್ಯೋ, ಪ್ರಾಡಕ್ಟ್ಸ್ ಇಲ್ವಲ್ಲ, ಹೇಗೆ ನಾನು ವಿಡಿಯೋಸ್ನ ಮಾಡೋದು? UGC ವಿಡಿಯೋಸ್ನ ನನ್ನ ಹತ್ರ ಪ್ರಾಡಕ್ಟ್ಗಳೇ ಇಲ್ಲ, ಯಾವ ಬ್ರ್ಯಾಂಡ್ಸ್ ನನ್ನನ್ನು ಅಪ್ರೋಚ್ ಮಾಡಿಲ್ಲ, ನನ್ನ ಹತ್ರ ಯಾವ ಬ್ರ್ಯಾಂಡ್ಸ್ಗಳು ಇಲ್ಲ, ಯಾವ ಬ್ರ್ಯಾಂಡ್ಗಳನ್ನ ಪ್ರಮೋಟ್ ಮಾಡೋದು? ಯೋಚನೆ ಮಾಡ್ತಾ ಇದ್ದೀರಾ? ವರಿ ಮಾಡಬೇಡಿ. ಈಗ ನೀವು ಆಲ್ರೆಡಿ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ, ನೀವು ಪರ್ಸ್ನಲ್ ಆಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀರಾ. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ನೀವು ಡೈಲಿ ಯೂಸ್ ಮಾಡೋ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ. ಈ ಪ್ರಾಡಕ್ಟ್ ಬಗ್ಗೆ ನೀವು ರಿವ್ಯೂ ಮಾಡಿ ಆ್ಯಂಡ್ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ನೀವು ವಿಡಿಯೋಸ್ನ ಮಾಡ್ಬೋದು. ಆ್ಯಂಡ್ ಯಾವ ಥರ ಎಲ್ಲ ವಿಡಿಯೋಸ್ನ ಮಾಡ್ಬೋದು? ಗೆಟ್ ರೆಡಿ ವಿತ್ ಮೀ. ಈಗ ನೀವು ಕಾಸ್ಮೆಟಿಕ್ಸ್, ಈಗ ನಿಮ್ಮ ಹತ್ರ ಬ್ರ್ಯಾಂಡೆಡ್ ಕಾಸ್ಮೆಟಿಕ್ಸ್ ಇದೆ. ಈಗ ಸ್ವಿಸ್ ಬ್ಯೂಟಿ ಆ ಥರ ಕೆಲವೊಂದೊಂದು ಬ್ರ್ಯಾಂಡ್ಸ್ಗಳಿರೋ. ಈಗ ನಿಮ್ಮ ಹತ್ರ ಡೈಲಿ ಯೂಸ್ ಮಾಡೋ ಕಾಸ್ಮೆಟಿಕ್ ಯಾವುದೋ ಬ್ರ್ಯಾಂಡ್ಸ್ಗಳದ್ದು ಪ್ರಾಡಕ್ಟ್ಗಳಿರತ್ತೆ. ಸೊ ಅದ್ರ ಜೊತೆ ನೀವು ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿ. ಅದು ನಿಮಗೆ ಪೋರ್ಟ್ಫೋಲಿಯೋ ಯೂಸ್ ಆಗುತ್ತೆ. ಲೈಕ್ UGC ಕ್ರಿಯೇಟರ್ ಆಗಬೇಕು ಅಂದರೆ ನಿಮ್ಮ ಹತ್ರ 5 ಸ್ಯಾಂಪಲ್ ವಿಡಿಯೋಸ್ ಇರಬೇಕು, ಅಟ್ಲೀಸ್ಟ್ 5. ಸೊ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿ, ನಿಮ್ಮ ಹತ್ರ ಇರೋ ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿ. ನೆಕ್ಸ್ಟ್, ಈಗ ನಾನು ಹೇಳಿದೆ ನಿಮಗೆ, ಈಗ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಬಗ್ಗೆ ನೀವು ರಿವ್ಯೂ ಮಾಡಿ. ಆ್ಯಂಡ್ ಬಿಫೋರ್ ಮತ್ತೆ ಆಫ್ಟರ್ ವಿಡಿಯೋಸ್ ಮಾಡಿ. ನಾನು ನಿಮಗೆ ಆಲ್ರೆಡಿ ಅವಾಗಲೇ ಹೇಳಿದೆ ಮೇಕಪ್ದು ಗೆಟ್ ರೆಡಿ ವಿತ್ ಮೀ ಮಾಡಿ ಅಂತ ಹೇಳಿ. ಈಗ ಬಿಫೋರ್ ಆ್ಯಂಡ್ ಆಫ್ಟರ್ ವಿಡಿಯೋಸ್ನ ಮಾಡ್ಕೊಳ್ಳಿ. ಅಂದರೆ ಲೈಕ್ ನಿಮ್ಗೆ ಯಾವ ಥರ ವಿಡಿಯೋಸ್ ಮಾಡಬೇಕು ಅನ್ನೋದು ಪ್ಲ್ಯಾನ್ ಕೊಡ್ತಾ ಇದ್ದೀನಿ ನಾನು. ಅಸ್ಥೆಟಿಕ್ ಇರಲಿ ವಿಡಿಯೋಸು, ಸ್ಲೋ ಮೋಷನ್ ಇರಲಿ, ಲೈಕ್ ಕ್ಲೋಸ್ ಅಪ್ ಅಲ್ಲಿ ವಿಡಿಯೋಸ್ ಇದ್ರೆ ಒಳ್ಳೆಯದು. ಆ್ಯಂಡ್ ಇದೆಲ್ಲ ವಿಡಿಯೋಸನ್ನು ವಿಂಡೋ ಲೈಟಲ್ಲಿ ಇರಬೇಕು, ನ್ಯಾಚುರಲ್ ಲೈಟಲ್ಲಿ ಇದ್ರೆ ವಿಡಿಯೋಸು ತುಂಬ ಚೆನ್ನಾಗಿ ಹೋಗುತ್ತೆ. ನೀವು ಯಾವುದೇ ವಿಡಿಯೋಸ್ನ ಮಾಡಿದ್ರು ವಾಯ್ಸ್ ಓವರ್ ಸ್ಟೋರಿನ ಸೂಪರಾಗಿ ಕೊಡಿ ಅಷ್ಟೇ. ಇದೇ ಸೆಕೆಂಡ್ ಸ್ಟೆಪ್. ಈ 2 ಸ್ಟೆಪ್ಗಳನ್ನ ಫಾಲೋ ಮಾಡ್ಕೊಂಡು ಬನ್ನಿ. ಸಾರಿ, ನಾನು ಇನ್ನೊಂದು ವಿಷಯ ಹೇಳೋದು ಮರ್ತೋಯ್ತು ಸೆಕೆಂಡ್ ಸ್ಟೆಪ್ ಅಲ್ಲಿ. ಸೊ ವಿಷಯ ಏನಂತ ಹೇಳಿದ್ರೆ, ನೀವು ಯಾವುದೇ ವಿಡಿಯೋಸ್ನ ಮಾಡಿದ್ರು 7 to 15 ಸೆಕೆಂಡ್ಸ್ ಮೇಲೆ ಆ ವಿಡಿಯೋಸ್ ಹೋಗಬಾರ್ದು. ಯಾಕೆ ಅಂದ್ರೆ ಜನ ತುಂಬಾ ವಿಡಿಯೋಸ್ನ ನೋಡಕ್ ಇಷ್ಟಪಡಲ್ಲ, ಸುಮ್ಮನೆ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ. ಸೊ 7 to 15 ಸೆಕೆಂಡ್ಸ್ ಒಳಗಡೆನೆ ವಿಡಿಯೋಸ್ ಇರಬೇಕು. ನೀವು ಯಾವುದೇ ಪ್ರಾಡಕ್ಟ್ ವಿಡಿಯೋಸ್ನ ರಿವ್ಯೂನ ಮಾಡಿದ್ರು ಲೈಕ್ ಅದ್ರ ಬ್ಯಾಕ್ ಗ್ರೌಂಡು ತುಂಬ ಕ್ಲೀನ್ ಆಗಿ ಅಸ್ಥೆಟಿಕ್ ಆಗಿ ಇರೋ ಥರ, ಲೈಕ್ ನೀವು ಯಾವುದೇ ವಿಡಿಯೋಸ್ನ ಮಾಡಿದ್ರು ತುಂಬ ಚೆನ್ನಾಗಿ ಪ್ರಾಡಕ್ಟ್ನ ಶೋಕೇಸ್ ಮಾಡಬೇಕಾಗತ್ತೆ. ಸೊ ನೀಟ್ ಬ್ಯಾಕ್ ಗ್ರೌಂಡ್ ಇರಲಿ ಯಾವುದೇ ಪ್ರಾಡಕ್ಟ್ ವಿಡಿಯೋಸ್ನ ಮಾಡುವಾಗನು. ಲೈಕ್ ನೀವು ಲೈಟ್, ರಿಂಗ್ ಲೈಟ್ಸ್ ಆಗಿರ್ಬೋದು ಅಥವಾ ಏನೇ ಲೈಟ್ಸ್ ಆಗಿರ್ಬೋದು ಯೂಸ್ ಮಾಡೋದಕ್ಕಿಂತ ನ್ಯಾಚುರಲ್ ಲೈಟಲ್ಲಿ, ಲೈಕ್ ವಿಂಡೋ ಲೈಟಲ್ಲೇ ವಿಡಿಯೋ ಮಾಡಿದ್ರೆ ಸಾಕು. ವಿಡಿಯೋ ಕ್ಲಾರಿಟಿ ಇದ್ರೆ ಸಾಕು. ನೀವು ಯಾವುದೇ ಪ್ರಾಡಕ್ಟ್ನ ತೋರಿಸಿದ್ರು, ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಟ್ರು ಅದರಲ್ಲಿ ಕ್ಲಾರಿಟಿ ವಿಡಿಯೋ ಇರಲಿ, ವಿತೌಟ್ ಫಿಲ್ಟರ್ ಇರಲಿ, ಅಷ್ಟೇನೆ. ಈ 2 ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಬನ್ನಿ. 3rd ಸ್ಟೆಪ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.